ಫಸ್ಟ್ ಥಿಂಗ್ ಏನು ನಾನು ಎಲ್ಲರಿಗೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಹತ್ರ ಈಗ ಮೇನ್ ಇಂಪಾರ್ಟೆಂಟ್ ಅಂದರೆ ಸಿ ಎ ಸರ್ವಿಕ್ಸ್ ಅಂತೀವಿ ನಾವು. ಗರ್ಭಕೋಶ ಬಾಯಿದು ಕ್ಯಾನ್ಸರ್ ಅದು. ಸೊ ನಮ್ಮ ಇಂಡಿಯಾ ಹೈಯೆಸ್ಟ್ ಅದು ಥ್ರೂಔಟ್ ದ ವರ್ಲ್ಡ್ ಕನ್ಸಿಡರ್ ಮಾಡಿದ್ರೆ ಇಂಡಿಯಲ್ಲಿ ಹೈಯೆಸ್ಟ್ ಕ್ಯಾನ್ಸರ್ ಸರ್ವಿಕ್ಸ್ ಇದೆ. ಆಮೇಲೆ ಅದರಿಂದ ಡೆತ್ಸ್ನು ತುಂಬ ಆಗ್ತಾಯಿದೆ. ಪ್ರತಿ 3 ನಿಮಿಷಕ್ಕೆ ಒಬ್ಬರು ಮಹಿಳೆ ಸಾಯ್ತಾ ಇದ್ದಾರೆ ಆ ಕಾರಣಕ್ಕೆ. ಸೊ ಈಗ ವ್ಯಾಕ್ಸಿನ್ ಇದೆ ಅದಕ್ಕೆ. ಸೊ ಆ ವ್ಯಾಕ್ಸಿನ್ ತೊಗೊಂಡ್ರೆ ನಮಗೆ ಕ್ಯಾನ್ಸರ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಆ್ಯಂಡ್ ಅದು ವ್ಯಾಕ್ಸಿನ್ ಅವೈಲೇಬಲ್ ಇದೆ ನಮ್ಮ ಹಾಸ್ಪಿಟ್ಲಲ್ಲಿದೆ. ತುಂಬ ಹಾಸ್ಪಿಟ್ಲ್ ನಿಮ್ಗೆ ಎಲ್ಲಿ ಹತ್ರ ಆಗುತ್ತೆ ಅಲ್ಲಿ ಹತ್ರ ಹೋಗಿ ನೀವು ವ್ಯಾಕ್ಸಿನ್ ತೊಗೊಳ್ಳಿ. ಇದು ವ್ಯಾಕ್ಸಿನ್ 9 ವರ್ಷದಿಂದ 15 ವರ್ಷಕ್ಕೆ ಐಡಿಯಲಿ ಕೊಡಬೇಕು. ಬಟ್ 45 ವರ್ಷವರೆಗೂ ಕೊಡ್ಬೋದು. ಈಗ ನೀವು 50 ವರ್ಷ ಇದ್ದೀರಾ, ವ್ಯಾಕ್ಸಿನ್ ತೊಗೊಳಕ್ಕಾಗಿಲ್ಲ ನಿಮಗೆ ಅಂದರೆ ನೀವು ಪ್ರತಿ 3 ವರ್ಷ ಬಂದು ಟೆಸ್ಟ್ ಮಾಡಿಸ್ಕೊಂಡು ಒಂದು ಪ್ಯಾಪ್ಸ್ಮೇರ್ ಅಂತ ಇರುತ್ತೆ, ಅದು ಮಾಡಿಕೊಂಡ್ರೆ ನಾವು ಕ್ಯಾನ್ಸರ್ ಆಗೋಕ್ಕಿಂತ ಮುಂಚೆನೇ ತಡೆಗಟ್ಟಿ ನಿಮಗೆ ಆಪ್ರೇಷನ್ ಬೇಕಾಗಲಿ ಅದೇನು ಟ್ರೀಟ್ಮೆಂಟ್ ಮಾಡ್ತೇವೆ. ಈಗ ಅದು ಅವೈಲಬಿಲಿಟಿ ಇದೆ ಇಂಡಿಯಾದಲ್ಲಿ. ಸೊ ನಮ್ಮ ಸುಜನಿ ಹಾಸ್ಪಿಟ್ಲಲ್ಲೂ ಇದೆ ವ್ಯಾಕ್ಸಿನ್. ಸೊ ಅಂಥದ್ದು ಯಾವುದಾದ್ರೂ ಕೇಸ್ ಬಂದಿತ್ತಮ್ಮ? ಇದೆ ನಾನು 2-3 ಕ್ಯಾನ್ಸರ್ ಆಲ್ರೆಡಿ ಕ್ಯಾನ್ಸರ್ ಆಗಿರೋ ಪೇಷಂಟ್ಸ್ ನೋಡಿದ್ದೀನಿ. ಅವ್ರಿಗೆ ಅರ್ಲಿ ಸ್ಟೇಜಸಲ್ಲಿ ನಾವು ಗರ್ಭಕೋಶ ತೆಗಿಬೋದು. ಬಟ್ ಲೇಟ್ ಸ್ಟೇಜಸಲ್ಲಿ ಎಲ್ಲ ರೇಡಿಯೋಥೆರಪಿ ಕೀಮೋಥೆರಪಿ ಬೇಕಾಗ್ಬೋದು. ಸೊ ಅದಕ್ಕೆ ಅದ್ರ ರೆಫರ್ಡ್ ಸೆಂಟರ್ಸಿಗೆ ಕಳಿಸಿದ್ದೀವಿ. ಬಟ್ ಆ ಮಹಿಳೆಯರಿಗೆ ಉಳಿಯೋದು ಇಯರ್ಸ್ ತುಂಬ ಕಡಿಮೆ. ಹೌದು. ಸೊ ನಾವು ಅದೇ ತಡೆಗಟ್ಟಬೇಕಂದ್ರೆ ಅದು ವ್ಯಾಕ್ಸಿನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಇದು ಇವಾಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸುಜನಿ ಆಸ್ಪತ್ರೆಯಿಂದ ಯಾರಾದರೂ ಮಹಿಳೆಯರು ತಗೊಂಡಿದ್ದಾರಾ ಈ ಒಂದು ವ್ಯಾಕ್ಸಿನ್? ಯಾಕಂದರೆ ನಾವು ಇಂದಿನ ಲೈಫ್ ಸ್ಟೈಲ್ ಆಗಿರ್ಬೋದು, ಅವರ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಜಾಸ್ತಿ ಕಾಣ್ತಾ ಇದ್ದೀವಿ. ಮಹಿಳೆಯರ ಗರ್ಭಕೋಶದ ಒಂದು ಕ್ಯಾನ್ಸರ್ನಿಂದ ಬಳಲಿ ಸಾಯೋರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಅವರ ಜೀವಿತಾವಧಿನೂ ಕಡಿಮೆ ಆಗ್ತಾಯಿದೆ. ಸೊ ಅಂಥದ್ದು ಮಹಿಳೆಯರು ತಗೊಂಡಿದ್ದಾರಾ? ನಾವು ಪ್ರತಿಯೊಬ್ಬರು ಯಾರು ಬರ್ತಾರೆ ಮಹಿಳೆ, ಅವ್ರು ಪ್ರೆಗ್ನೆಂಟ್ ಆಗಲಿ ಅಥವಾ ನಾನ್ ಪ್ರೆಗ್ನೆಂಟ್ ಆಗಲಿ, ಅವ್ರ ಜೊತೆ ಬಂದಿರೋರಿಗೆ ಎಲ್ರಿಗೂ ಕೌನ್ಸ್ಲಿಂಗ್ ಮಾಡ್ತೀವಿ ವ್ಯಾಕ್ಸಿನ್. ಬಿಕಾಸ್ ಇಟ್ ಈಸ್ ಲೈಫ್ ಸೇವಿಂಗ್. ಇದರಿಂದ ಒಬ್ಬರು ಮಹಿಳೆಯರು ಇದು ಬಾಯ್ಸ್ ತೊಗೋಬೋದು, ಹುಡುಗರು ತೊಗೋಬೋದು. ಸೊ ಇದು ಕ್ಯಾನ್ಸರ್ ಆಗೋ ಕಾರಣ ಒಂದು ವೈರಸ್, HPV ವೈರಸ್ ಅಂತೀವಿ. ಅದು ವೈರಸ್ ಹೆಂಗೆ ಬರುತ್ತೆ ಅಂದರೆ ಹಸ್ಬೆಂಡಿಂದ ವೈಫಿಗೆ ಬರುತ್ತೆ, ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿ ಆದಮೇಲೆ ಬರುತ್ತೆ. ಸೊ ಹುಡುಗರಿಗೆ ಕೊಟ್ಟರೆ ಮುಂದೆ ಹುಡುಗಿಯರಿಗೂ ಪ್ರಿವೆಂಟ್ ಆಗುತ್ತೆ ಅದು ವ್ಯಾಕ್ಸಿನ್. ಸೊ ಇದು ಯೂಶ್ವಲಿ ಕೌನ್ಸಿಲ್ ಮಾಡಿದ್ಮೇಲೆ 50% ಆಫ್ ದ ಪೇಷಂಟ್ಸ್ ತೊಗೊಳ್ತಾ ಇದ್ದಾರೆ ವ್ಯಾಕ್ಸಿನ್. ಸೊ ಅದು ನಾರ್ಮಲ್ ಆಗಿ ತೊಗೊಳ್ಬೋದಾ ಅಥವಾ ಅದೇ ಕಾಯಿಲೆಗೆ ಏನಾದರೂ ಅವ್ರಿಗೆ ಸಿಂಪ್ಟಮ್ಸ್ ಕಂಡು ಮಾತ್ರ ತೊಗೊಳ್ಬೋದಾ? ಇದು ವ್ಯಾಕ್ಸಿನ್ ಕೊಡೋದು ಸಿಂಪ್ಟಮ್ಸ್ ಆಗೋಕ್ಕಿಂತ ಮುಂಚೆ. ನಾವು 9 to 15 ಇಯರ್ಸ್ ಯಾಕಂತೀವಿ ಅಂದರೆ ಅವಾಗ ಸೆಕ್ಷುವಲಿ ಆ್ಯಕ್ಟಿವ್ ಇರೋಂಗಿಲ್ಲ ಅವರು. ಸೆಕ್ಷುವಲ್ ಆ್ಯಕ್ಟಿವ್ ಆಗೋಕ್ಕಿಂತ ಮುಂಚೆನೇ ಕೊಟ್ಟರೆ ಅದ್ರದ್ದು ಎಫಿಕೇಸಿ ತುಂಬ ಚೆನ್ನಾಗಿರುತ್ತೆ. ಸೊ ಈಗಿನ ಮಕ್ಕಳಿಗೆ ಕೊಡ್ಬೋದಾ? ಡೆಫಿನೆಟ್ಲಿ ಕೊಡ್ಬೋದು. ಎಲ್ಲ ಮಕ್ಕಳಿಗೆ ಕೊಡ್ಬೋದಾ ಅಥವಾ ಗರ್ಲ್ಸ್ ಬಾಯ್ಸ್ 15 ಇಯರ್ಸ್ಗಿಂತ ಮುಂಚೆ ತೊಗೊಂಡ್ರೆ ಎಫಿಕೇಸಿ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ಅದು ಎಲ್ಲ ಒಂದು ಕಡೆ ಮುಂದೆ ಹುಡುಗಿರಿಗೆ ಅಂದರೆ ಹೆಣ್ಮಕ್ಳಿಗೆ ಏನು ಎಫೆಕ್ಟ್ ಆಗಲ್ಲ. ಅದು ಆಲ್ರೆಡಿ ಸ್ಟಡೀಸ್ ಪ್ರೂವ್ ಆಗಿದೆ, ಅದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಸದ್ಯಕ್ಕೆ. ಸೊ ಥ್ರೂಔಟ್ ದ ವರ್ಲ್ಡ್ ತುಂಬ ಜನ ತೊಗೊಳ್ತಾ ಇದ್ದಾರೆ, ಏನೂ ಅಡ್ವರ್ಸ್ ಎಫೆಕ್ಟ್ಸ್ ಏನೂ ಆಗಿಲ್ಲ ಅದರದ್ದು ಸದ್ಯಕ್ಕೆ. ಸೊ ಈಗ ನೀವು ಹೇಳಿದ್ರಿ ಆ ಥರ ಎಲ್ಲೊಂಥ ಸಿಂಪ್ಟಮ್ಸ್ ಕಂಡಿಲ್ಲ, ರೋಗದ ಬಗ್ಗೆ ಸಿಂಪ್ಟಮ್ಸ್ ಕಂಡಿಲ್ಲ ಅಂತಕ್ಕಂಥ ಮಹಿಳೆಯರು ಪುರುಷರನ್ನು ತಗೊಳ್ಬಹುದು. ಸೊ ಅದರಿಂದ ಯಾವುದೇ ಒಂದು ಏನು ಪ್ರೆಗ್ನೆನ್ಸಿಗೆ ಆಗಲಿ ಮುಂದೆ ಸೆಕ್ಷುವಲ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಅದ್ರದ್ದು. ಸೊ ಅದು ನಿಮ್ಮ ಸುಜನಿ ಆಸ್ಪತ್ರೆಯಲ್ಲಿ ಲಭ್ಯನಾ? ಇದೆ. ಇದ್ರ ವ್ಯಾಕ್ಸಿನ್ ನಮ್ಮ ವೀಕ್ಷಕರಿಗೆ ಹೇಳಿ. ಇವತ್ತು ಆನ್ ದ ಡಾಕ್ಟರ್ಸ್ ಡೇ ಸ್ಪೆಷಲ್ ಮೆಸೇಜ್ ಏನಂದರೆ ಎಲ್ರಿಗೂ ಸರ್ವಿಕ್ಸ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಬಾಯಿದು ಕ್ಯಾನ್ಸರ್, ಇದು ಇಂಡಿಯಾದಲ್ಲಿ ತುಂಬ ಇದೆ. ಇತ್ತೀಚೆಗೆ ಅದರಿಂದ ಡೆತ್ಸು ಜಾಸ್ತಿ ಆಗ್ತದೆ. ಥ್ರೂಔಟ್ ದ ವರ್ಲ್ಡ್ ಕನ್ಸಿಡರ್ ಮಾಡಿದರೆ ನಮ್ಮ ಇಂಡಿಯಾದಲ್ಲಿ ಅದ್ರದ್ದು ಇನ್ಸಿಡೆನ್ಸ್ ಜಾಸ್ತಿ ಇದೆ. ಸೊ ಈಗ ಅದು ತಡಿಬೇಕಂದ್ರೆ ಒಂದು ವ್ಯಾಕ್ಸಿನ್ ಕಂಡುಹಿಡಿದಿದ್ದಾರೆ, ಅದು ಇಂಡಿಯಾಗೂ ಬಂದಿದೆ. ಈಗ 2 ಥರ ವ್ಯಾಕ್ಸಿನ್ ಇರುತ್ತೆ, ಒಂದು ಸರ್ವೆರಿಕ್ಸ್ ಅಂತ, ಇನ್ನೊಂದು ಗಾರ್ಡಸಿಲ್ ಅಂತ. 2 ವ್ಯಾಕ್ಸಿನ್ನು 3 ಡೋಸಸ್ ಇರುತ್ತೆ. 0 ಮಂತ್ ಫಸ್ಟ್ ಮಂತ್ ಆ್ಯಂಡ್ ಆಫ್ಟರ್ 6 ಮಂತ್ಸ್ 3rd ಡೋಸ್ ತೊಗೋಬೇಕು. ತುಂಬ ಜಾಸ್ತಿ ಎಫಿಕಸಿ ಯಾರ್ದಲ್ಲ ಅಂದರೆ ಬಿಟ್ವೀನ್ 9 ಇಯರ್ಸ್ to 15 ಇಯರ್ಸ್ ತೊಗೊಂಡ್ರೆ ಎಫಿಕಸಿ ಜಾಸ್ತಿ ಇರುತ್ತೆ. ಇದು ಬಾಯ್ಸು ತೊಗೋಬೋದು, ಗರ್ಲ್ಸು ತೊಗೋಬೋದು, ಇಬ್ರಿಗೂ ಅಡ್ವಾಂಟೇಜಸ್. ಆಮೇಲೆ ಈಗ 15 ಇಯರ್ಸ್ ಆದಮೇಲೆ ಡಾಕ್ಟರ್ ತೊಗೋಬಾರ್ದಾ ಅಂದರೆ ಅಪ್ ಟು 45 ಇಯರ್ಸ್ ತೊಗೋಬೋದು. ಬಟ್ ಅದರದ್ದು ಎಫಿಕೇಸಿ ನೀವು ಹೆಂಗೆ ಲೇಟ್ ಮಾಡ್ತಾ ಹೋಗ್ತೀರಾ ಅದರದ್ದು ಎಫಿಕೇಸಿ ಕಡಿಮೆ ಆಗ್ತಾ ಇರುತ್ತೆ. ಬಟ್ 45 ಇಯರ್ಸ್ವರೆಗೂ ತೊಗೋಬೋದು. ಈಗ 46 ಆಯಿತು, 47 ಇಯರ್ಸ್ ಆಯಿತು. ಈಗ ನಾನೇನು ಮಾಡಬೇಕು ಅಂದರೆ ನೀವು ಎವ್ರಿ 3 ಇಯರ್ಸ್ ನಿಮ್ಮ ಗೈನಕಾಲಜಿಸ್ಟ್ ಹೋಗಿ ಮೀಟ್ ಮಾಡಬೇಕು. ಅವ್ರ ಪ್ಯಾಪ್ಸ್ಮಿಯರ್ ಅಂತ ಇರುತ್ತೆ, ಅದು ಸ್ಕ್ರೀನಿಂಗ್ ಮಾಡ್ತಾರೆ. ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮೆಥಡ್ ಅದು.
ಪ್ಯಾಪ್ಸ್ಮಿಯರಲ್ಲಿ ಏನಾದರೂ ಗೊತ್ತಾದರೆ ಅದು ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ ನಾವು ಕಂಡುಹಿಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿರುತ್ತೆ. ಸೊ ಎಲ್ಲ ದಯವಿಟ್ಟು ಹೋಗಿ ನಿಮಗಾಗಲಿ, ನಿಮ್ಮ ಮನೆಯವ್ರಿಗಾಗಲಿ, ಮಕ್ಳಿಗಾಗಲಿ, ರಿಲೇಟಿವ್ಸು, ನೇಬರ್ಸು ಯಾರ್ಯಾರು ಗೊತ್ತಿದ್ದಾರೆ ಇದೆಲ್ಲ ಅವ್ರಿಗೆ ಹೇಳಿ ವ್ಯಾಕ್ಸಿನ್ ತೊಗೋಬೇಕು. ಸೊ ಇದು ವ್ಯಾಕ್ಸಿನ್ ಸುಜನಿ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇದೆ 24/7 ಎನಿ ಟೈಮ್ ಆಫ್ ದ ಡೇ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.